ಹಾಯ್ ಫ್ರೆಂಡ್ಸ್, ನಾನು ಇವತ್ತೊಂದು ಈವ್ನಿಂಗ್ ಕಾಫಿ ಜೊತೆ ಸ್ನ್ಯಾಕ್ಸು ಪನ್ನೀರ್ ಪೋಹಾ ಟಿಕ್ಕಿ ಮಾಡಿರೋದು. ಇದಕ್ಕೆ ನಾನು ಒಂದು 100 ಗ್ರಾಮ್ ಅವಲಕ್ಕಿ ತೊಗೊಂಡು ಅದನ್ನು ಒಂದು 2-3 ಸರಿ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ಮತ್ತು ಒಂದು ಜಾಲರಿಯಲ್ಲಿ ನೀರೆಲ್ಲ ಬಸಿಯಾಕ ಇಡ್ತಾಯಿದ್ದೀನಿ. ನಾನು ಇಷ್ಟು ಇಟ್ಟು ಮತ್ತು ಈ ಕಡೆಗೆ ಇನ್ನೊಂದು 150 ಗ್ರಾಮ್ ಪನ್ನೀರ್ ತೊಗೊಂಡು ಅದನ್ನು ತುರಿತಾ ಇದ್ದೀನಿ. ಇವೆರಡನ್ನು ಪನ್ನೀರು ಮತ್ತು ಅವಲಕ್ಕಿ ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದಮೇಲೆ ಮತ್ತು ಅದಕ್ಕೆ ಮಸಾಲ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು 2 ಈರುಳ್ಳಿ, ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅಜ್ವಾಯಿನ ಮತ್ತು ಉಪ್ಪು, ಅರಿಶಿನ ಪುಡಿ, ಅಚ್ಕಾರ ಪುಡಿ. ಇದಕ್ಕೆ ಅಚ್ಕಾರ ಪುಡಿ ಸ್ಕಿಪ್ ಮಾಡ್ಕೋಬೋದು, ಖಾರ ಜಾಸ್ತಿ ಬೇಡ ಅಂದರೆ. ನಾನು ಸ್ವಲ್ಪ ಸ್ನ್ಯಾಕ್ಸ್ ಅಂದ್ರೆ ಸ್ಪೈಸಿಯಾಗಿ ಇರಲಿ ಅಂತ ನಾನು ಎರಡನ್ನೂ ಹಾಕಿದ್ದೀನಿ. ಇವಾಗ ನಾನು ಒಂದು ಪ್ಲೇಟಲ್ಲಿ ಎಲ್ಲನೂ ಟಿಕ್ಕಿ ಆಕಾರದಾಗ ತಟ್ಕೊಂಡು ಇಟ್ಕೊತಿದ್ದೀನಿ. ನಾನು ಇದನ್ನು ಡ್ರೈ ಫ್ರೈ ಮಾಡ್ತಾ ಇಲ್ಲ, ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ತಾ ಇರೋದು. ಎಣ್ಣೆ ಜಾಸ್ತಿ ಬಳಸೋಕ್ಬಾರ್ದು ಅಂಥೇಳಿ. ಹೆಲ್ದಿ ಸ್ನ್ಯಾಕ್ಸೂ ಇರಬೇಕು ಮತ್ತು ಆಯಿಲೂ ಜಾಸ್ತಿ ಇರಬಾರ್ದು ಅಂಥೇಳಿ ನಾನು ಇದನ್ನು ಟ್ರೈ ಮಾಡಿರೋದು. ಇದನ್ನು ಮೇಲೇನೋ ಸ್ವಲ್ಪ ಆಯಿಲ್ ಹಚ್ಚಿ 175 ಡಿಗ್ರಿಯಲ್ಲಿ 10 ಮಿನಿಟ್ಸು ಫ್ರೈ ಮಾಡೋಕ್ಕಿಟ್ಟಿದ್ದೆ. 10 ನಿಮಿಷ ಆದಮೇಲೆ ತೆಗೆದು ಮತ್ತೆ ಉಲ್ಟಾ ಇಟ್ಟು ಮತ್ತೆ ಅದೇ ಸೇಮ್ 175 ಡಿಗ್ರಿಯಲ್ಲಿ 10 ಮಿನಿಟ್ಸ್ ಫ್ರೈ ಮಾಡೋಕ್ಕಿಟ್ಟಿದ್ದೆ. ಈ ಕಾಫಿ ಜೊತೆ ಡೀಪ್ ಫ್ರೈ ಮಾಡಿದ್ದು ಬಜ್ಜಿ ಬೋಂಡ ತಿನ್ನೋದಕ್ಕಿಂತಲೂ ಇದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಹೆಲ್ದಿನೂ ಇದೆ, ಮಾಡೋದನ್ನು ತುಂಬ ಈಸಿ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.